ಸಚಿವ ಜಮೀರ್ ಅಹಮದ್ ಖಾನ್ ಅವರ PS ಮಡಿಕೇರಿಯಲ್ಲಿ ಅಕ್ರಮವಾಗಿ ರೆಸಾರ್ಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಕಾರಣ ಆಗಿರೋದು ಒಂದಿಷ್ಟು ಡಾಕ್ಯುಮೆಂಟ್ಗಳು. ಕೊಡಗಿನಲ್ಲಿ ಅಕ್ರಮವಾಗಿ ರೆಸಾರ್ಟ್ ನಡೆಸ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ PS. ವಣಚಲು ಗ್ರಾಮದಲ್ಲಿ ಸರ್ಫರಾಜ್ ಖಾನ್ ಅವರ ಅಕ್ರಮ ರೆಸಾರ್ಟ್ ಇದೆ ಅನ್ನುವಂಥ ಆರೋಪ. ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ವಂಚಿಸಿ ಈ ರೆಸಾರ್ಟ್ ಕಾರ್ಯಾಚರಿಸ್ತಾ ಇದೆ. ವನ್ಯಜೀವಿ ಧಾಮದ ಪರಿಸರ ಸೂಕ್ಷ್ಮ ವಲಯದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ರೆಸಾರ್ಟ್ ನಡೀತಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ವನ್ಯಜೀವಿ ಧಾಮದಿಂದ 540 ಮೀಟರ್ ವ್ಯಾಪ್ತಿಯಲ್ಲಿ ರೆಸಾರ್ಟ್ ಇದೆ. ಪುಷ್ಪಗಿರಿ ವನ್ಯಜೀವಿ ಧಾಮದ 540 ಮೀಟರ್ ವ್ಯಾಪ್ತಿ. ಇಲ್ಲಿ ಫಾರ್ಮ್ ಹೌಸ್ ಅನ್ನೋ ಹೆಸರಲ್ಲಿ ಕಟ್ಟಡಗಳ ನಿರ್ಮಾಣ ಆಗಿದೆ, ತೋಟದ ಮನೆ ಅಂತ. ಬಟ್ ರೆಸಾರ್ಟ್ ಆಗ್ತಾ ಇರೋದಲ್ಲಿ 1.06 ಎಕರೆ ಕಾಫಿ ತೋಟದಲ್ಲಿ ರೆಸಾರ್ಟ್ ಅನ್ನು ಮಾಡಲಾಗಿದೆ. ಫಾರ್ಮ್ ಹೌಸ್ ಅಂತಂದ್ರೆ ತನ್ನ ಖಾಸಗಿ ಬಳಕೆಗೋಸ್ಕರ, ಆದರೆ ಇಲ್ಲಿ ಕಮರ್ಷಿಯಲ್ ಯೂಸ್ಗೋಸ್ಕರ ರೆಸಾರ್ಟ್ ಅನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಪರಿಸರ ಸೂಕ್ಷ್ಮ ವಲಯದಲ್ಲಿ ಬರುತ್ತೆ ಈ ಜಾಗ. ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅವಕಾಶ ಇಲ್ಲ. ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಿರ್ಮಾಣ ಚಟುವಟಿಕೆಗಳಾಗ್ತಾ ಇದೆ, ಕಟ್ಟಡಗಳ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಫಾರ್ಮ್ ಹೌಸ್ಗೆ ಅಂತ ಅನುಮತಿ ಪಡೆಯಲಾಗಿತ್ತು, ಅಂದ್ರೆ ತೋಟದ ಮನೆ ಅನ್ನೋ ರೀತಿಯಲ್ಲಿ ಅನುಮತಿ ಪಡೆಯಲಾಗಿತ್ತು. ಆದರೆ ಆಗ್ತಾ ಇರೋದು ರೆಸಾರ್ಟ್. ಇನ್ನು 2025 ನವೆಂಬರ್ 26 ನೋಟಿಸ್ ಕೂಡ ಕೊಡಲಾಗಿತ್ತು. ಮಡಿಕೇರಿ ತಹಶೀಲ್ದಾರರಿಂದ ಸರ್ಫರಾಜ್ ಖಾನ್ಗೆ ನೋಟಿಸ್ ಕೊಡಲಾಗಿತ್ತು. 1.5 ತಿಂಗಳಾದರೂ ಕೂಡ ಅದಕ್ಕೆ ಉತ್ತರ ಕೊಡುವಂತ ಗೋಜಿಗೆ ಹೋಗಿಲ್ಲ ಸರ್ಫರಾಜ್ ಖಾನ್. ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಆಗಿದೆ, ಪರಿಸರ ನಿಯಮಗಳ ಉಲ್ಲಂಘನೆಯಾಗಿದೆ. ಆಕ್ಚುಲಿ ಅಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವಕಾಶನೇ ಇಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. ಯಾಕಂತಂದ್ರೆ ಅದು ಪರಿಸರ ಸೂಕ್ಷ್ಮ ವಲಯ, ವನ್ಯಜೀವಿ ಧಾಮದ ಒಳಗೆ ಬರುತ್ತೆ. ಇವರು ಪರ್ಮಿಷನ್ ಕೇಳಿರೋದು ತೋಟದ ಮನೆ ಅಂತ, ಫಾರ್ಮ್ ಹೌಸು ಅಂತ. ಬಟ್ ಆಗ್ತಾ ಇರೋದು ದೊಡ್ಡದಾದಂಥ ರೆಸಾರ್ಟು, ಕಮರ್ಷಿಯಲ್ ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ಈ ರೆಸಾರ್ಟ್ ಅನ್ನು ಮಾಡಲಾಗ್ತಾ ಇದೆ. ನಿಯಮಗಳನ್ನು ಉಲ್ಲಂಘಿಸಲಾಗ್ತಾ ಇದೆ. ಅಧಿಕಾರದ ಅವಕಾಶವನ್ನು ಬಳಸಿ ಅಥವಾ ನಾನು ಸಚಿವರೊಬ್ಬರ PS ಅನ್ನುವಂಥ ಅಧಿಕಾರವನ್ನು ಬಳಸಿ ಇಲ್ಲಿ ನಿರ್ಮಾಣ ಚಟುವಟಿಕೆಗಳಾಗ್ತಾ ಇದೆ. ತಹಶೀಲ್ದಾರ್ ನೋಟಿಸ್ ಕೊಟ್ಟರು, ಅದಕ್ಕೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಫಾರ್ಮ್ ಹೌಸ್ಗೆ ಅಂದ್ಬಿಟ್ಟು ಸ್ಕೆಚ್ ಕೂಡ ಫಾರ್ಮ್ ಹೌಸ್ಗೆ ಹಾಕಿ ಅವರು ಪರ್ಮಿಷನ್ ತೊಗೊಂಡಿದ್ರು ಮೊದಲು. ಆಮೇಲೆ ಏನಾಗಿದೆ ಅಂತಂದರೆ ಅದು ನಮ್ಮ ಗಮನಕ್ಕೆ ಬಂದಾಗ ಅದು ಫಾರ್ಮ್ ಹೌಸ್ ಕನ್ಸ್ಟ್ರಕ್ಷನ್ ಅಲ್ಲ, ವಸತಿ ಉದ್ದೇಶಕ್ಕೇನೋ ಅಂದರೆ ಮನೆ ಏನೋ ಕಟ್ಟಿದ್ದಾರೆ ಇಲ್ಲಿ ಅಂದ್ಬಿಟ್ಟು ನಮ್ಮ ಗಮನಕ್ಕೆ ಬಂತು. ಆವಾಗ ನಾವು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ನೋಟಿಸ್ ಇಶ್ಯೂ ಮಾಡಿದಾಗ ಅಲ್ಲಿ ಜಾಗದಲ್ಲಿ ಯಾರಿಲ್ಲದ ಸಂದರ್ಭದಲ್ಲಿ ಅದು ಚಿಟ್ಕಾಯಿಸೋದು ಅಂತ ಕರಿತೀವಿ. ಚಿಟ್ಕಾಯಿಸಿ ಬಾಗಿಲಲ್ಲಿ ಅಂಟಿಸಿ ಬರ್ತೀವಿ. ಅದನ್ನು ಬಾಗಿಲಲ್ಲಿ ಅಂಟಿಸಿ ಬಂದಾಗ ಅಲ್ಲಿಂದನೂ ಕೂಡ ಯಾವುದೇ ಥರದ ರಿಪ್ಲೈ ಬಂದಿರಲಿಲ್ಲ. ಸೊ ಇವಾಗ ನೆಕ್ಸ್ಟು ನಾವು ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಏನು ಕ್ರಮ ಕೈಗೊಳ್ಬೋದು ಅದನ್ನು ನಾವು ನೆಕ್ಸ್ಟ್ ಸ್ವಲ್ಪ ಇನ್ನೊಂದು ನೋಟಿಸ್ ಕೊಟ್ಟು ಅವ್ರಿಗೆ ನೆಕ್ಸ್ಟ್ ಮುಂದಕ್ಕೆ ಕ್ರಮ ಕೈಗೊಳ್ತೀವಿ. ಫಾರ್ಮ್ ಹೌಸ್ ಅಂತಂದರೆ 10%, ಈಗ ಟೋಟಲ್ ಏರಿಯಾಗೆ 10% ಆಫ್ ದ ಲ್ಯಾಂಡಲ್ಲಿ ಮಾತ್ರ ಅವರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅದು ಇರುತ್ತೆ. ಆಮೇಲೆ ಫಾರ್ಮ್ ಹೌಸು ಮೇಜರ್ಲಿ ಬಂದು ಅಗ್ರಿಕಲ್ಚರ್ ಪರ್ಪಸ್ಸು, ಅಗ್ರಿಕಲ್ಚರ್ ಸಾಮಗ್ರಿಗಳು, ಈ ಅಗ್ರಿಕಲ್ಚರು ಅಲ್ಲಿ ತೋಟದಲ್ಲಿ ಹಲವಾರು ಕಾನೂನುಗಳ ರೈತರಿಗೆ ಉಪಯೋಗ ಆಗಲಿ ಅಂತ ಏನು ಮಾಡಿದೆ, ಅದರ ದುರುಪಯೋಗ ಮಾಡಿಕೊಂಡು ಒಂಥರ ಬೆಂಗಳೂರಿನ ಲ್ಯಾಂಡ್ ಮಾಫಿಯಾಗಳು ಕೊಡಗು ಜಿಲ್ಲೆಗೆ ಎಲ್ಲ ಬಂದು ಇಲ್ಲಿ ಇದ್ದಾರೆ. ಈ ಜಮೀರ್ ಅಹಮದ್ ಖಾನ್ ಅವ್ರದ್ದೇ, ಅವರ ಬೇನಾಮಿ, ಅವರ PS ಯಾರೋ ಸರ್ಫರಾಜ್ ಖಾನ್ ಅಂತೇಳಿದ್ದಾರೆ, ಅವರ ಹೆಸರಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ಇವತ್ತು ಫಾರ್ಮ್ ಹೌಸ್ ಹೆಸರಿನಲ್ಲಿ ದೊಡ್ಡ ರಿಸಾರ್ಟ್ ಮಾಡ್ತಾ ಇದ್ದಾರೆ. PDO ಯಾರಿದ್ದಾರೆ ಅವರು ಯಾರ ಗಮನಕ್ಕೂ ತಾರದೆ ನನಗೆ ಬಂದ ಮಾಹಿತಿ ಅವರಿಗೆ ಎಲೆಕ್ಟ್ರಿಸಿಟಿ ಕೊಡೋಕ್ಕೆ NOC ಕೊಟ್ಟಿದ್ದಾರೆ. ಬೋರ್ಡಲ್ಲಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಫೋನ್ ಸಂಪರ್ಕದಲ್ಲಿ. ರವಿ, ಪರಿಸರ ಸೂಕ್ಷ್ಮ ವಲಯದಲ್ಲಿ ರೆಸಾರ್ಟ್ಗಳನ್ನು ಮಾಡಿ ವನ್ಯಜೀವಿಗಳು ನಾಡಿಗೆ ಬರುವಂಥ ಸ್ಥಿತಿಗಳು ನಿರ್ಮಾಣ ಆಗಿದೆ. ವನ್ಯಜೀವಿ ಮಾನವ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಈ ಮಧ್ಯೆ ನಿಯಮಗಳ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ರೆಸಾರ್ಟ್ ಆಗುತ್ತೆ, ಅಧಿಕಾರಿಗಳು ನೋಡ್ಕೊಂಡು ಸುಮ್ಮನೆ ಕೂರ್ತಾರೆ ಅಂತಂದ್ರೆ ಏನರ್ಥ?
ರಕ್ಷತ್ ಏನು ಸಚಿವ ಜಮೀರ್ ಅಹಮದ್ ಖಾನ್ ಅವರ PS ಸರ್ಫರಾಜ್ ಖಾನ್ ಅವರಿದ್ದಾರೆ, ಅವ್ರ ಹೆಸರಿನಲ್ಲೇ ಇರುವಂತಹ ಅಲ್ಲಿ ಸ್ಪಷ್ಟವಾಗಿ ಆ ದಾಖಲೆಗಳೆಲ್ಲವೂ ಕೂಡ ನೋಡ್ಬೋದು. ಅವ್ರ ಹೆಸರಿನಲ್ಲೇ ಇರುವಂತಹ ಆ ಸಾಗು ಭೂಮಿ ಅದು. ಆದ್ರೆ ಅಲ್ಲಿ ಅವರು ನಿಜವಾಗ್ಲೂ ಕೂಡ ಮಡಿಕೇರಿ ತಹಶೀಲ್ದಾರ್ ಅವರಿಗೆ ಅಪ್ಲಿಕೇಶನ್ ನ ಬರ್ದಿರೋಂಥದ್ದು, ಅವರೇ ಖುದ್ದಾಗಿ ಬರ್ದಿರೋಂತಹ ಲೆಟರ್ ನಲ್ಲಿ, ಪರ್ಮಿಷನ್ ನಲ್ಲಿ ಕೇಳಿ ಬರ್ದಿರೋಂತಹ ಲೆಟರ್ ನಲ್ಲಿ ನಾವು ಫಾರ್ಮ್ ಹೌಸ್ ಅನ್ನ ಮಾಡ್ತೀವಿ, ಅದು ಕೂಡ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಿ ಫಾರ್ಮ್ ಹೌಸ್ ಅನ್ನ ಮಾಡ್ತೀವಿ, ಅದಕ್ಕೆ ನೀವು ಅವಕಾಶ ಕೊಡಬೇಕು ಅಂತ ಹೇಳಿ ಲೆಟರ್ ನ ಮನವಿ ಮಾಡ್ತಾರೆ. ಆದ್ರೆ ಅದಾದ ನಂತರ ಅವ್ರು ಮಾಡಿದ್ದೆಲ್ಲವೂ ಕೂಡ ಸಂಪೂರ್ಣವಾಗಿ ಅದು ತದ್ವಿರುದ್ಧವಾದಂತಹ ಕೆಲಸಗಳು. ಅಂದ್ರೆ ಅಲ್ಲಿ ಫಾರ್ಮ್ ಹೌಸ್ ಬದಲಾಗಿ ಅವ್ರು ಮಾಡಿದಂಥದ್ದು ರೆಸಾರ್ಟ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಫಾರ್ಮ್ ಹೌಸ್ ಅನ್ನೋಂತಂದ್ರೆ ಅದು ಕೇವಲ ಕೃಷಿ ಚಟುವಟಿಕೆಗೆ ಬಳಕೆ ಮಾಡ್ಲಿಕ್ಕಾಗಿ, ಅಂದ್ರೆ ಏನು ಕೃಷಿ ಪರಿಕರಗಳು ಇರ್ತವೆ ಅವುಗಳನ್ನ ಇಟ್ಕೊಳ್ಳಿಕ್ಕಾಗಿ, ಮತ್ತೆ ಅಲ್ಲೊಂದು ಏನು ಕೃಷಿಯನ್ನ ಮಾಡುವಂತವ್ರು ಇರ್ತಾರೆ ಅವ್ರು ಉಳ್ಕೊಳ್ಳಿಕ್ಕಾಗಿ ಇರುವಂತಹ ಜಾಗವನ್ನ ಕಟ್ಟಡವನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಅಲ್ಲಿ ಕಾನೂನು ಎಲ್ಲವನ್ನ ಕೂಡ ಉಲ್ಲಂಘನೆ ಮಾಡಿ ವಾಣಿಜ್ಯ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ, ಅಂದ್ರೆ ರೆಸಾರ್ಟ್ ಅನ್ನ ಮಾಡ್ಲಿಕ್ಕೆ ಎಲ್ಲಾ ಕೆಲಸಗಳು ಕೂಡ ಆಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ಏನು ಇದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಈಜುಕೊಳವನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಈಜುಕೊಳವನ್ನ ಮಾಡ್ತಾ ಇದ್ದಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲವನ್ನೂ ಕೂಡ ಗಮನಕ್ಕೆ ಬಂದ ಮೇಲೆ ತಹಶೀಲ್ದಾರ್ ಅವರು ಕೂಡ ನೋಟಿಸ್ ಅನ್ನ ಮಾಡಿದ್ದಾರೆ. ನೋಟಿಸ್ ಅನ್ನ ಮಾಡಿದ 10 ದಿನಗಳ ಒಳಗಾಗಿ ಅವರು ಆನ್ಸರ್ ನ ಮಾಡ್ಬೇಕಾಯ್ತು. ಆದ್ರೆ ಇದುವರೆಗೆ ಆನ್ಸರ್ ನ ಮಾಡಲಿಲ್ಲ. ಅದರ್ಥ ನಮ್ಗೆ ಎಲ್ಲೋ ಒಂದ್ ಕಡೆ ಸಚಿವರ ಬೆಂಬಲ ಇದೆ ಅಂತನೋ ಅಥವಾ ಅವರ ಕಡೆಯಿಂದ ನಾವು ಒಂದಷ್ಟು ಸಪೋರ್ಟ್ ಅನ್ನು ಪಡ್ಕೋಬಹುದು ಅನ್ನೋಂತಹ ಒಂದು ಇದೋ ಏನೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಎಲ್ಲವೂ ಕೂಡ ನಿಯಮ ಬಾಹಿರವಾಗಿ ಆಗ್ತಿರೋಂಥದ್ದು. ಅದು ಮತ್ತೊಂದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಅಂತಂದ್ರೆ ಅದು ವನ್ಯಜೀವಿ ಸಂರಕ್ಷಿತ ತಾಣಕ್ಕೆ ಬರುವಂತಹದ್ದು. ಅದು ವನ್ಯಜೀವಿ ಧಾಮ ಏನಿದೆ ಅದರ ವ್ಯಾಪ್ತಿಯಲ್ಲಿ ಬರುವಂತದ್ದು. ಅಂದ್ರೆ ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿ ಕೇವಲ 540 ಮೀಟರ್ ಅಷ್ಟೇನೆ ಇರೋಂಥದ್ದು, ಅಷ್ಟ ವ್ಯಾಪ್ತಿಯಲ್ಲೇನೆ ವಾಣಿಜ್ಯ ಚಟುವಟಿಕೆಗಳನ್ನು ಕೂಡ ಮಾಡ್ಲಾಗ್ತಾ ಇದೆ. ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಯಮ ಬಾಹಿರವಾಗಿದೆ. ಮತ್ತೆ ಅವರು ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಬೇಕು ಅಂತಂತಾರೆ, ಫಸ್ಟ್ ಆಫ್ ಆಲ್ ಎಲ್ಲಾ ಇಲಾಖೆಯಿಂದನೂ ಕೂಡ ಪರ್ಮಿಷನ್ ತಗೋಬೇಕಾಗುತ್ತೆ. ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು, ಅದ್ರ ಜೊತೆಗೆ ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗಿರ್ಬೋದು, ಎಲ್ಲವುಗಳಿಂದನೂ ಕೂಡ ಪರ್ಮಿಷನ್ ತಗೋಬೇಕಾಗುತ್ತೆ. ಭೂ ಪರಿವರ್ತನೆ ಆಗ್ಬೇಕಾಗುತ್ತೆ. ಭೂ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಸಹಜವಾಗಿನ ಸರ್ಕಾರಕ್ಕೆ ಒಂದಷ್ಟು ದೊಡ್ಡ ಪ್ರಮಾಣದ ಕಂದಾಯವನ್ನ ತೆರಿಗೆಯನ್ನ ಕೂಡ ಕಟ್ಟಬೇಕಾಗುತ್ತೆ. ಅದೆಲ್ಲವನ್ನು ಕೂಡ ಉಳಿಸ್ಲಿಕ್ಕಾಗಿ ಈ ರೀತಿಯ ಒಂದು ಅನ್ಯ ಮಾರ್ಗವನ್ನ ಅನುಸರಿಸಿ ಏನು ನಾವೀಗ ಕೃಷಿ ಚಟುವಟಿಕೆಗೆ ಬಳಕೆ ಮಾಡ್ಕೊಳ್ತಿದ್ದಂತಹ ಒಂದು ಫಾರ್ಮ್ ಹೌಸ್ ಇತ್ತು, ಅದರ ಹೆಸರಿನಲ್ಲಿ ನಾವು ಪರ್ಮಿಷನ್ ತಗೊಂಡು ಈ ರೀತಿ ಮಾಡಿದ್ರೆ ದೊಡ್ಡ ಪ್ರಮಾಣದ ಹಣ ನಮ್ಗೆ ಉಳಿಯುತ್ತೆ ಅನ್ನೋಂತಹ ಒಂದು ಅನ್ಯ ಮಾರ್ಗವನ್ನ, ವಾಮ ಮಾರ್ಗವನ್ನ ಅನುಸರಿಸಿದ್ರೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಇರುವಂತದ್ದು. ಆದ್ರೆ ಅಧಿಕಾರಿಗಳು ಇದುವರೆಗೆ ಒಂದು ನೋಟಿಸ್ ನ ಕೊಟ್ಟಿದ್ದಾರೆ. ನೋಟಿಸ್ ನ ಕೊಟ್ಟ ಸುಮಾರು 10 ರಿಂದ 15 ದಿನದ ಒಳಗಾಗಿ ಅವ್ರು ಆನ್ಸರ್ ಮಾಡ್ಲಿಲ್ಲ ಅಂತಂದ್ರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಿಲ್ಲ. ಇವೆಲ್ಲವೂ ಕೂಡ ದೊಡ್ಡ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಸೊ ಇನ್ನದನ್ನು ಕೂಡ ಸರಿಯಂತ ಕ್ರಮ ಆಗುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ ನಕ್ಷತ್ರ. ರವಿ, ಥ್ಯಾಂಕ್ ಯು ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.